ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಬಿಸ್ನೆಸ್ನ ಹೆಂಗೆ ಪ್ರಾಕ್ಟಿಕಲಾಗಿ ಪ್ರಾಪರಾಗಿ ಪರ್ಫೆಕ್ಟಾಗಿ ಮಾಡಬೇಕು ಅಂತ ತಿಳಿಸೋ ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ಜನಕ್ಕೆ ಒಂದು ಸಣ್ಣ ಮತ್ತೆ ಅನುಮಾನ ಏನಪ್ಪ ಅಂದರೆ ಯಾರಪ್ಪ ಮಾಡ್ಬೋದು, ಯಾರು ಈ ಕಾರ್ಯಕ್ರಮಕ್ಕೆ ಬರ್ಬೋದು, ಯಾರು ಸ್ಟಾಕ್ ಮಾರ್ಕೆಟಿಗೆ ಬರ್ಬೋದು ಅನ್ನೋ ಕನ್ಫ್ಯೂಷನ್ ಸುಮಾರು ಜನಕ್ಕಿದೆ ನಮ್ಮ ದೇಶದಲ್ಲಿ. ಸೊ ನಾನು ಏನು ಹೇಳಿ, ಯಾರು ಬೇಕಾದ್ರೂ ಬರ್ಬೋದು. ಬೇಕಾಗಿರೋದು ID ಇದೆಯಾ, ನೀವು ಇಂಡಿಯನ್ ಸಿಟಿಸನ್ ಅಂತ, ಅದೇ ಆಧಾರು, ಪಾನ್ ಕಾರ್ಡು, ಬ್ಯಾಂಕ್ ಅಕೌಂಟು ಮತ್ತು ಏನೋ ಬೇರೆದೆಲ್ಲ ಇದೆಯಲ್ಲ ಬೇಸಿಕ್ ಆಗಿರೋದು, ಬ್ಯಾಂಕ್ ಅಕೌಂಟ್ ಮತ್ತು ಬೇರೆ ಏನು ಬರುತ್ತೆ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ. ಸೊ ಅಷ್ಟಿದ್ರೆ ಸಾಕು. ಅವಾಗೂ ಸ್ವಲ್ಪ ಜನಕ್ಕೆ ಅನುಮಾನ, ಏನಪ್ಪ ನಮಗೆ ಸಿಕ್ಕಾಬಿಟ್ಟೆ ಕೋಟಿಗಟ್ಟಲೆ ಬೇಕೇನೋ ಸ್ಟಾಕ್ ಮಾರ್ಕೆಟಿಗೆ ಬರೋದಕ್ಕೆ, ದುಡ್ಡು ಬೇಕಾಗಿಲ್ಲ, ಎಷ್ಟಿದೆಯೋ ಅಷ್ಟು. ಒಂದು ಸಣ್ಣ ಬಿಸ್ನೆಸ್ ನೀವು ಒಂದು ಪೆಟ್ಟಿ ಅಂಗಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಬೇಕು ಅಷ್ಟು, ಅದಕ್ಕಿಂತ ಕಡಿಮೆಯಲ್ಲೂ ಆಗುತ್ತೆ. ಇಲ್ಲಿ ಒಂದು ಪೆಟ್ಟಿ ಅಂಗಡಿ, ಟೀ ಅಂಗಡಿ, ಪೆಟ್ಟಿ ಅಂಗಡಿ ಅಂತಾರಲ್ಲ, ಆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಕಡಿಮೆ ಅಮೌಂಟಲ್ಲೂ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಬೇಕಾಗಿರೋದು ಮನುಷ್ಯನಿಗೆ ಬೇಕಾಗಿರೋ ನಿಯತ್ ಅಷ್ಟೇ. ಸೊ ಇಲ್ಲಿ ಇನ್ನೂ ಬೇರೆ ಥರ ಹೇಳಬೇಕಾದ್ರೆ, ಭಿಕ್ಷುಕರಿಂದ ಅಂದರೆ ಬೆಗ್ಗರ್ ಅಂತಾರಲ್ಲ, ಭಿಕ್ಷುಕರಿಂದ ಫಾರ್ಮರ್ಸ್, ಈ ವ್ಯವಸಾಯ ಮಾಡೋರು, ಅವರು ನಾರ್ಮಲ್ ಕೆಲಸಗಳು ಮಾಡೋದು, ಕೆಲಸ ಮಾಡ್ತಾ ಇರೋರು, ಆಮೇಲೆ ಈ IT ಕೆಲಸಗಳು ಮಾಡೋರು, ಎಲ್ಲ ಎಲ್ಲರಿಗೂ ಆಗುತ್ತೆ. ಕೆಲಸ ಮಾಡೋರು, ಇವರು ಅವರು ಎಕ್ದಮ್ ಹೇಳಬೇಕಾದ್ರೆ ರೋಡ್ ಸ್ಟಾರಿಂದ ರಿಚೆಸ್ಟ್ ಪರ್ಸನ್ವರೆಗೂ ಆಗುತ್ತೆ. ಯಾರು ಬೇಕಾದ್ರೂ ಬರ್ಬೋದು. ಸಾವಿರಾರು ರೂಪಾಯಿ ಇನ್ವೆಸ್ಟ್ಮೆಂಟಿಂದನೂ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ವರೆಗೂ ಈ ಸ್ಟಾಕ್ ಮಾರ್ಕೆಟಲ್ಲಿ ಬರೋಕ್ಕೆ ಜಾಗ ಇದೆ. ನನಗೆ ಕಂಪ್ಯೂಟ್ರು ಬರಲ್ಲ, ನನಗೆ ಎಜುಕೇಷನ್ ಇಲ್ಲ, ಅಯ್ಯೋ ನಾನು ಹೆಂಗೋ, ಇದು ನಮಗಲ್ಲ, ಆ ಥರದ್ದೇನಿಲ್ಲ. ನಾನು ಹೇಳಿದ್ದೇನು, ಯಾವುದೇ ಬಿಸ್ನೆಸ್ಸಲ್ಲಿ ಏನು ನಿಯತ್ತಿರಬೇಕೋ ಆ ನಿಯತ್ತು ಒಂದು ಸಾಕು ಈ ಬಿಸ್ನೆಸ್ಗೆ, ಬೇರೆ ಕಲಿಯೋದು ಬೇಕಾಗಿಲ್ಲ. ಇನ್ನೂ ನಿಮ್ಗೆ ಏನಾದ್ರು ಇದ್ದರೆ ಇದೇ ಥರ ಒಂದು ಪ್ರಶ್ನೋತ್ತರ ವಿಡಿಯೋ ಇದೆ ಕೆಳಗಡೆ, ಅದನ್ನು ಮತ್ತೆ ನೋಡಿ, ನಿಮ್ಗೆ ಇನ್ನೂ ಸ್ವಲ್ಪ ಅರ್ಥ ಆಗ್ಬೋದು. ಹಂಗೂ ಅರ್ಥ ಆಗದೆ ಇನ್ನೂ ಯಾರು, ಇಲ್ಲಪ್ಪ ನಾನು ಈ ವಿಲೇಜಲ್ಲಿ ಹುಟ್ಟಿದ್ದು, ಕಾಡಲ್ಲಿ ಹುಟ್ಟಿದ್ದು, ನನಗೆ ಇನ್ನೊಂದು ಸ್ವಲ್ಪ ಅನುಮಾನ ಇದೆ ಅನ್ನುವಾಗ ನಿಮ್ಮ ಅನುಮಾನನ ಕಳಿಸಿ ಫುಲ್ಲಾಗಿ ಕ್ಲಿಯರ್ ಮಾಡಿಬಿಡ್ತೀವಿ. ಮತ್ತು ನಮಸ್ಕಾರ. ಇದರಲ್ಲಿ ಆಲ್ರೆಡಿ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ಕೊಂಡಿರೋರಿಗೆ ನಾವು ಆಲ್ರೆಡಿ ಸ್ಟಾಕ್ ಮಾರ್ಕೆಟಲ್ಲಿ ಇದ್ದೀವಿ. ಏನು ಫ್ಯೂಚರಲ್ಲಿ ಟ್ರೇಡ್ ಮಾಡ್ತೀವಿ, ಆಪ್ಷನಲ್ಲಿ ಟ್ರೇಡ್ ಮಾಡ್ತೀವಿ, ಎಲ್ಲ ಸ್ಟಾಕ್ಸಲ್ಲೂ ಟ್ರೇಡ್ ಮಾಡ್ತೀವಿ, ಕಮಾಡಿಟೀಸಲ್ಲಿ ಟ್ರೇಡ್ ಮಾಡ್ತೀವಿ, ಕರೆನ್ಸಿಲಿ ಟ್ರೇಡ್ ಮಾಡ್ತೀವಿ, ಈವನ್ Forex ಟ್ರೇಡ್ ಮಾಡ್ತೀವಿ. ನಮಗೇನು ರೀ ಉಪಯೋಗ ಆಗುತ್ತೆ ಈ ಕಾರ್ಯಕ್ರಮ? ಅದಕ್ಕೆ ಹೇಳಿದ್ದು ಪ್ರಾಕ್ಟಿಕಲ್ ಅಂತ, ಅದಕ್ಕೆ ಹೇಳಿದ್ದು ಪ್ರಾಪರ್ ಅಂತ ಹೇಳಿದ್ದು, ಪರ್ಫೆಕ್ಟ್ ಅಂತ ಹೇಳಿದ್ದು. ಆಮೇಲೆ ತಿಳುವಳಿಕೆ ಅಂತ ಹೇಳ್ತಾ ಇರೋದು. ನೀವು ಇಷ್ಟು ವರ್ಷ ಮಾಡ್ಕೊಂಡು ಬಂದಿರೋದ್ರಲ್ಲಿ ಎಲ್ಲಿ ನೀವು ಇವತ್ತು ಏನಾದ್ರು ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಒಂದು 10 ವರ್ಷದಿಂದ ಇದ್ದೀರಾ ಸ್ಟಾಕ್ ಮಾರ್ಕೆಟಲ್ಲಿ ಅಂತ ಇಟ್ಕೊಳ್ಳೋಣ. ನೀವು ಬಂದಿದ್ದ ಉದ್ದೇಶ ಪೂರ್ತಿ ಆಯಿತಾ? ಆಗಿಲ್ಲ ಅಂತ ನಿಮಗೆ ಫೀಲ್ ಆದರೆ ಖಂಡಿತ ಈ ಕಾರ್ಯಕ್ರಮ ನಿಮಗೂ. ಸೊ ಇನ್ನೊಂದು ಸ್ವಲ್ಪ ಜನ ಅದೇ ಆಲ್ರೆಡಿ ಮಾರ್ಕೆಟಿಗೆ ಬಂದವರು ಇದ್ದಾರೆ, ಆಟ ಆಡ್ತಾರೆ. ಏನು ಅದೊಂದು ಪ್ಲೇಗ್ರೌಂಡು, ಬಟ್ ಇದು ಪ್ಲೇಗ್ರೌಂಡ್ ಅಲ್ಲಪ್ಪ ಅಂತ ಅರ್ಥ ಆಗಿಬಿಟ್ಟಿರುತ್ತೆ. ಎಷ್ಟೋ ವರ್ಷ ಎಲ್ಲ ಕಳ್ಕೊಂಡು ಈ ಸಂಪಾದನೆ ಬೇರೆ ಎಲ್ಲೋ ರಾತ್ರಿ ಆಗಲೂ ದುಡ್ದಿದ್ದೆಲ್ಲ ತಗೊಬಂದು ಇಲ್ಲೇನೋ ಒಂದೇ ಓವರ್ನೈಟಲ್ಲಿ ಓವರ್ನೈಟ್ ಬಂಗ್ಲೆ ಕಟ್ಬಿಡೋಣ ಅಂತ ಇಲ್ಲಿ ಇನ್ವೆಸ್ಟ್ ಮಾಡಿ ಆಟಾಡಿ ಎಲ್ಲ ಹೋದ್ಮೇಲೆ ಒಂದು ಸ್ವಲ್ಪ ಬುದ್ಧಿ ಹೇಳ್ತಾ ಇರುತ್ತೆ, ತಿಳುವಳಿಕೆಗೆ ಜಾಗ ಕೊಡು. ಬರೀ ನಿನ್ನ ಬುದ್ಧಿಗೆ ಜಾಗ ಕೊಡ್ತಾ ಇದೆಯಾ? ತಿಳುವಳಿಕೆಗೆ ಜಾಗ ಕೊಡು. ತಿಳುವಳಿಕೆ ಬರೀ ಬುದ್ಧಿನ ಮಾತ್ರ ಕೇಳಲ್ಲ, ಮನಸ್ಸದ್ದು ಕೇಳುತ್ತೆ, ಮನುಷ್ಯಂದು ಕೇಳುತ್ತೆ. ತಿಳುವಳಿಕೆ ಇದ್ದರೆ ಮಾತ್ರ ಯಾವುದೇ ಒಂದು ಕಾರ್ಯಕ್ರಮ, ಯಾವುದೇ ಒಂದು ಬಿಸ್ನೆಸ್ಸು, ಇನ್ನೊಂದು ಏನೇ ಒಂದು ನಡವಳಿಕೆ, ಏನೇ ಒಂದು ಜೀವನದಲ್ಲಿ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟು ಅಂತ ಆ ತಿಳುವಳಿಕೆ ಬುದ್ಧಿ ಹೇಳ್ತಾ ಇರುತ್ತೆ. ಆ ತಿಳುವಳಿಕೆ ಕಡೆಗೆ ಬರಬೇಕು ಅಂತ ಏನಾದರೂ ನಿಮ್ಮ ಮನಸ್ಸಿಗೆ, ಮೈಂಡ್ಗೆ, ಎಲ್ಲಿಗೂ ಯಾವುದೋ ಒಂದು ಆರ್ಗನಲ್ಲಿ ಅನ್ನಿಸ್ತಾ ಇದೆ ಅಂದರೆ ನಿಮಗೂ ಈ ಕಾರ್ಯಕ್ರಮನೇ ಕ್ಲಾರಿಟಿ ಕೊಡುತ್ತೆ. ಕಂಪ್ಲೀಟ್ ತಿಳುವಳಿಕೆ ಎಲ್ಲೆಲ್ಲಿ ಬೇಕು, ಹೆಜ್ಜೆಗೂ ಹೊಸದಾಗಿ ಸ್ಟಾಕ್ ಮಾರ್ಕೆಟ್ ಬಂದು ಸ್ಟಾರ್ಟ್ ಮಾಡೋರ್ಗಲ್ಲದೆ ಎಲ್ಲರಿಗೂ ಬೇಕಾಗುತ್ತೆ. ಎಲ್ಲರೂ ಸ್ಟಾಕ್ ಮಾರ್ಕೆಟಲ್ಲಿ ಬರ್ಬೋದು, ಏನೇ ಅನುಮಾನ ಇದ್ದರೂ ಮತ್ತೆ ಕೇಳಿ ನಿಮ್ಮದು ಹೇಳ್ತು ಅಂತ. ಬಟ್
ಕೆಲಸಕ್ಕೆ ಬಾರ್ದಿರೋ ಅನುಮಾನ ಎಲ್ಲ ಕೇಳಕ್ಕೆ ಹೋಗ್ಬಿಡಿ, ಟೈಮ್ ಇಲ್ಲ. ಯಾಕಂದರೆ ಮಾರ್ಕೆಟ್ ಜೊತೆಯಲ್ಲಿ ಮೆಡಿಟೇಷನ್ ಮಾಡೋದಿದ್ರೆ ಏನು ಹೇಳ್ತೀರಾ? ನಮಸ್ಕಾರ.